ಫ್ರೆಂಡ್ಸ್, ವೆಲ್ಕಮ್ ಟು ಸುಶಿ ಬ್ಲಾಗ್ಸ್. ಸೊ ಇವತ್ತು ಒಂದು ವಿ ಗಾರ್ಡ್ ಚಿಮ್ನಿ ಆರ್ಡರ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ನೀವು ಫ್ಲಿಪ್ಕಾರ್ಟಿಂದ ತರಿಸಿದ್ದೀವಿ. ಪ್ಯಾಕೇಜ್ ಒಂದು ಲೈಕ್ 3 days ಬಿಫೋರ್ ಏನೋ ಆರ್ಡರ್ ಮಾಡಿದ್ದು. ಆನ್ ಡೇಟ್ಗಿಂತ ಎರಡು ದಿನ ಮುಂಚೆನೇ ಡೆಲಿವರಿ ಆಗಿದೆ. ಸೊ ಅನ್ಬಾಕ್ಸ್ ಮಾಡಿ ಫೀಚರ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ತುಂಬ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚಿಮ್ನೀಸ್ ನೋಡಿದ್ವಿ. ಅಟ್ ಲಾಸ್ಟ್ ಬೇರೆ ಕಂಪ್ಯಾರಿಸನ್ ಮಾಡಿ ಬಜೆಟ್ಗೂ ಮ್ಯಾಚ್ ಆಗೋ ಥರ, ಫೀಚರ್ಸ್ ಮ್ಯಾಚ್ ಆಗೋ ಥರ ಎಲ್ಲ ನೋಡಿ ಫೈನಲಿ ಡಿಸೈಡ್ ಮಾಡಿದ್ದು ವಿ ಗಾರ್ಡ್ T20 ಅಂತ. ಇದೊಂದು ಆಟೋ ಕ್ಲೀನಿಂಗ್ ಫಿಲ್ಟರ್ಲೆಸ್ ಚಿಮ್ನಿ. ಓಕೆ, ಅನ್ಬಾಕ್ಸ್ ಮಾಡಿ ನಿಮಗೆ ಫೀಚರ್ಸ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ಬೋದು ಇಲ್ಲಿ ನೀವು ವಿ ಗಾರ್ಡ್ T20 ಫಿಲ್ಟರ್ಲೆಸ್ ಆಟೋ ಕ್ಲೀನಿಂಗ್ ವಾಲ್ ಮೌಂಟ್ ಚಿಮ್ನಿ ಇದು. ಸೊ ಬ್ಲ್ಯಾಕ್ ಕಲರಲ್ಲಿದೆ. ಸೊ ನಮಗಿದು ಕಾಸ್ಟ್ ಆಗಿದ್ದು ಅರೌಂಡ್ 12,514, ಬಟ್ ಆಫ್ಟರ್ ಡಿಸ್ಕೌಂಟು ನಮಗೆ ಲಾಸ್ಟಿಗೆ ಸಿಕ್ಕಿದ್ದು 11,200 ಸಮಥಿಂಗ್. ಸೊ ಇದು ಬಾಕ್ಸ್ ಪ್ಯಾಕಿಂಗ್ ನೋಡ್ಬೋದು ನೀವು. ಸೊ ಚಿಮ್ನಿ ಈ ಥರ ಮಾಡಲಲ್ಲಿರುತ್ತೆ. ಇದೆಲ್ಲ ಟಚ್ ಕಂಟ್ರೋಲ್ಸು. ಸೊ ಇಲ್ಲೇ ಇದು ಚಿಮ್ನಿ T20 ಅಂತ ಮಾಡೆಲ್ ನಂಬರ್ ಇದು. ಸೊ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಫಿಲ್ಟರ್ಲೆಸ್ ಟೆಕ್ನಾಲಜಿ ಮತ್ತು ಮೋಷನ್ ಸೆನ್ಸರ್ ವಿತ್ ಟಚ್ ಕಂಟ್ರೋಲು. ಸೊ ಹೀಟ್ ಆಟೋ ಕ್ಲೀನಿಂಗು. ಸೊ ಫಿಲ್ಟರ್ಲೆಸ್ ಟೆಕ್ನಾಲಜಿ ಅಂದರೆ, ಸೊ ಮುಂಚೆ ಬರ್ತಿರೋ ಚಿಮ್ನಿಸಲ್ಲೆಲ್ಲ ಗ್ರಿಲ್ ಬರ್ತಾಯಿತ್ತು, ಅದು ಪದೇ ಪದೇ ಕ್ಲೀನ್ ಮಾಡೋ ನೆಸಿಟಿ ಇರೋದು. ಇವಾಗೆಲ್ಲ ಅದೆಲ್ಲ ಫಿಲ್ಟರ್ ಇರೋಲ್ಲ. ಸೊ ಫಿಲ್ಟರ್ಲೆಸ್ ಇರುತ್ತೆ. ಸೊ ಏನಿದ್ರು ಆಟೋ ಕ್ಲೀನಿಂಗ್ ಆಗುತ್ತೆ. ಸೊ ಮತ್ತು ಮೋಷನ್ ಟಚ್ ಕಂಟ್ರೋಲ್ ಬಂದು ನಿಮಗೆ ಸ್ಪೀಡ್ ಸ್ಟಾರ್ಟ್ ಮಾಡೋದಾಗ ಆನ್ ಮಾಡೋದಕ್ಕೆ ಅದೆಲ್ಲ ಮೋಷನ್ ಸೆನ್ಸರ್ಸ್ ಇರುತ್ತೆ. ಅದೆಲ್ಲ ಒನ್ಸ್ ಇನ್ಸ್ಟಾಲೇಷನ್ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಆಟೋ ಕ್ಲೀನ್ ಟೆಕ್ನಾಲಜಿ ಬಂದು ಹೇಗೆ ಅಂದರೆ, ಸೊ ಈಗ ಆಯಿಲೆಲ್ಲ ಅಡುಗೆ ಮಾಡಿದಾಗ ಆಯಿಲ್ ಕಂಟೆಂಟ್ ಮತ್ತು ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಮೋಟ್ರಲ್ಲಿ ಅಬ್ಸರ್ವ್ ಆಗಿರುತ್ತೆ, ಬ್ಲೇಡ್ಸಲ್ಲೆಲ್ಲ. ಸೊ ಅದೆಲ್ಲ ಹೀಟಾಗಿ ಒಂದು ಆಟೋಮೆಟಿಕ್ಕಾಗಿ ಹೀಟಾಗಿ ಅದು ಮೆಲ್ಟಾಗಿ ಒಂದು ಕಂಟೈನರಲ್ಲಿ ಬಂದು ಸ್ಟೋರ್ ಆಗುತ್ತೆ. ಸೊ ಅದೇ ಹೀಟ್ ಆಟೋ ಕ್ಲೀನಿಂಗ್ ಟೆಕ್ನಾಲಜಿ. ಮತ್ತು ಇಲ್ಲಿ ಸುತ್ತ ಬಾಕ್ಸಲ್ಲಿ ಡೀಟೇಲ್ಸು ಕೊಟ್ಟಿದ್ದಾರೆ. ಸೊ ಕಿಚನ್ ಚಿಮ್ನಿ, ಸೊ ಯಾವ ಮಾಡೆಲ್ಲು, ಮತ್ತು ಏನು ಪವರ್ ಕನ್ಸಂಪ್ಷನ್ ಡೀಟೇಲ್ಸ್ ಏನಿದೆ, ಮತ್ತು ಯಾವ ಕಲರ್, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿರೋದು, ಮ್ಯಾನುಫ್ಯಾಕ್ಚರ್ಡ್ ಮಂತ್ ಮತ್ತು ಇಯರು, ಸೊ ಮ್ಯಾಕ್ಸಿಮಮ್ MRP ಇದೆಲ್ಲ ಇದೆ. ಮತ್ತು ರಿಜಿಸ್ಟರ್ಡ್ ಆಫೀಸು. ಸೊ ಎಲ್ಲಿ ಸೊ ಪ್ಯಾಕೇಜಲ್ಲಿ ಮಾಡ್ತಾ ಇದ್ದೀವಿ. ಕ್ಲೀನಾಗಿ ಪ್ಯಾಕ್ ಆಗಿ ಬಂದಿದೆ. ಸೊ ನೋಡ್ಬೋದು ನೀವು ಇಲ್ಲಿ. ಇದು ಬಬಲ್ ರ್ಯಾಪ್ ಥರ, ಕರ್ಟನ್ ಬಬಲ್ ರ್ಯಾಪ್ ಥರ ಇದೆ. ಸೊ ಸೇಫ್ಟಿ ಪರ್ಪಸ್ ರ್ಯಾಪ್ ಮಾಡಿದ್ದಾರೆ ನೋಡಿ. ಕ್ಲೀನಾಗಿ ಸೇಫಾಗಿ ರ್ಯಾಪ್ ಆಗಿ ಬಂದಿದೆ. ಸೊ ಇದರಲ್ಲಿ ಯೂಸರ್ ಮ್ಯಾನ್ಯಲ್, ವ್ಯಾರಂಟಿ ಕಾರ್ಡು, ಹಾಗೆ ಸ್ಕ್ರೀನ್. ಸೊ ಇದು ಮೇಲ್ಗಡೆ ಕೇಸಿಂಗ್ ಒಂದು ಸಪ್ರೇಟಾಗಿದೆ. ಇಲ್ಲೊಳಗೆ ಮೋಟ್ರ್ ಇರುತ್ತೆ. ಸೊ ಇದೆಲ್ಲ ಆಪರೇಷನ್ಸ್ಗೋಸ್ಕರ. ಸೊ ಇದು ನೆಕ್ಸ್ಟು ಇನ್ಸ್ಟಾಲೇಷನಿಗೆ ಕಂಪ್ನಿಯಿಂದನೇ ಇನ್ಸ್ಟಾಲೇಷನ್ ಸಿಗುತ್ತೆ. ಅದಕ್ಕೆ 400 rupees ಎಕ್ಸ್ಟ್ರಾ, 499 rupees ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಸೊ ಇದು ಮೌಂಟ್ಗೋಸ್ಕರ, ವಾಲ್ ಮೌಂಟ್ಗೋಸ್ಕರ ಇಲ್ಲಿ ಹಾರ್ಡ್ವೇರ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಇನ್ಸ್ಟಾಲೇಷನ್ ಟೈಮಲ್ಲಿ ಅವರೇ ಯೂಸ್ ಮಾಡಿ ನೀಟಾಗಿ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಡೆಲಿವರಿ ಆಗಿದ ತಕ್ಷಣ ಒಂದು ಮೆಸೇಜ್ ಬರುತ್ತೆ. ಸೊ ಅದು ಆಟೋಮೆಟಿಕ್ ಜನರೇಟೆಡ್ ಅದು. ಸೊ
ಆವಾಗ ರಿಜಿಸ್ಟ್ರೇಷನ್ಗೋಸ್ಕರ ಇನ್ಸ್ಟಾಲೇಷನ್ಗೋಸ್ಕರ ರಿಜಿಸ್ಟರ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಬಂದು ಈ ಆಯಿಲ್ ಕಂಟೈನರ್ ಇದು. ಸೊ ಆಟೋ ಕ್ಲೀನ್ ಆದಮೇಲೆ ಇಲ್ಲಿ ಆಯಿಲ್ ಬಂದು ಸ್ಟೋರ್ ಆಗುತ್ತೆ. ಸೊ ಇದೊಂದು ಸಪ್ರೇಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಮೋಸ್ಟ್ಲಿ ಇದೆಲ್ಲ ಇನ್ಸ್ಟಾಲೇಷನ್ ಟೈಮಲ್ಲಿ ಫಿಟ್ಟಿಂಗ್ ಆದಾಗ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಇದನ್ನು. ಸೊ ಓಕೆ, ಇವಾಗ ರಿಜಿಸ್ಟರ್ ಆಗಿದೆ ಆಲ್ರೆಡಿ ಇನ್ಸ್ಟಾಲೇಷನ್ಗೋಸ್ಕರ. ಸೊ ಒನ್ಸ್ ಇನ್ಸ್ಟಾಲ್ ಆದಮೇಲೆ ಮತ್ತು ನಿಮಗೆ ಫೀಚರ್ಸ್ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವರ್ಕಿಂಗ್ ಕಂಡೀಷನ್ ಹೇಗಿತ್ತು ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ 2 ಸ್ಕ್ರೂ ಬಂದು ವಾಲ್ಗೆ ಮೌಂಟ್ ಆಗಿ ನೀಟಾಗಿ ಫಿಕ್ಸಿಂಗ್ ಮಾಡಿದ್ದಾರೆ. ಸೊ ಇನ್ಸ್ಟಾಲೇಷನ್ ಟೀಮ್ ಬಂದು ಕ್ಲೀನಾಗಿ ಎಲ್ಲೂ ನೋಡಿ ಗ್ಯಾಪ್ ಏನೂ ಇಲ್ಲ, ಅಷ್ಟು ನೀಟಾಗಿ ಫಿಟ್ಟಿಂಗ್ ಮಾಡಿದ್ದಾರೆ. ಇದು ಆನ್ ಮಾಡ್ತೀನಿ. ಸೊ ಪವರ್ ಆನ್ ಆದಾಗ ಒಂದು ಜಸ್ಟ್ ಇಂಡಿಕೇಶನ್ ಬರುತ್ತೆ. ಅದಾದಮೇಲೆ ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸೊ ಮೋಷನ್ ಸೆನ್ಸರ್ ಇದೆ. ಸೊ ಇಲ್ಲ ಅಂದರೆ ಟಚ್ಚಲ್ಲೇ ನಾವು ಆನ್ ಮಾಡ್ಕೋಬೋದು. ಮತ್ತು ಇದು ಏನು ಸ್ಪೀಡಲ್ಲಿ ರನ್ ಆಗ್ತಾಯಿದೆ, ಮತ್ತು ಇನ್ ಕೇಸ್ ಆಫ್ ಏನಾದರೂ ಆಟೋ ಹೀಟ್ ಕ್ಲೀನಿಂಗಲ್ಲಿ ಇದ್ದಾಗ ಇಲ್ಲಿ ಎಷ್ಟು ಮಿನಿಟ್ಸ್ ರಿಮೈನಿಂಗ್ ಇದೆ ಅಂತ ಇಂಡಿಕೇಶನ್ ತೋರಿಸುತ್ತೆ. ಇದು ಲೈಟ್ ಟರ್ನ್ ಆನ್ ಟರ್ನ್ ಆಫ್, ಇದು ಬಂದು ಇಂಡಿಕೇಶನ್. ಇದು ಆಪ್ಷನ್ ಬಂದು ಈಗ ಮೋಟ್ರಲ್ಲಿ ಯೂಸ್ ಮಾಡ್ತಾ ಆಯಿಲ್ ಸ್ಟೋರ್ ಆಗಿರುತ್ತೆ. ಇವಾಗ ಫ್ಯಾನಲ್ಲೆಲ್ಲ ಆಯಿಲ್ ಕೂತಾಗ ಇದು ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಆಟೋ ಕ್ಲೀನ್ ಫಂಕ್ಷನ್ ಆ್ಯಕ್ಟಿವೇಟ್ ಆಗಿ ಹೀಟಿಂಗಲ್ಲಿ ಮೋಟ್ರಲ್ಲಿ ಇರೋ ಆಯಿಲೆಲ್ಲ ಡ್ರೈ ಆಗಿ ಮೋಟರಲ್ಲಿರೋ ಆಯಿಲೆಲ್ಲ ಕರಗಿ ಸೊ ಇಲ್ಲಿ ಬಂದು ಈ ಕಂಟೈನರಲ್ಲಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಔಟ್ಲೆಟ್ ಇದೆ. ಸೊ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅವಾಗ ಬೇಕಾದಾಗ ಇದು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಸೊ ಇದು ಪವರ್ ಆನು ಪವರ್ ಆಫು, ಮತ್ತು ಇದು ಮೋಷನ್ ಸೆನ್ಸರ್ ಆಫ್ ಮಾಡ್ಕೊಳ್ಳೋದಕ್ಕೆ. ಸೊ ನಿಮಗೆ ಎಲ್ಲ ಆಪ್ಷನ್ನು ತೋರಿಸ್ತೀನಿ. ಸೊ ಇವಾಗ ಜಸ್ಟ್ ಪವರ್ ಆನ್ ಮಾಡ್ಕೋತೀನಿ ನಾನು. ಸೊ ಇವಾಗ ಪವರ್ ಆನ್ ಇದೆ. ಸೊ ಫ್ಯಾನ್ ಎಕ್ಸಾಸ್ಟು ಆನ್ ಆಗಿಲ್ಲ, ಮತ್ತು ಯಾವುದು ಲೈಟ್ಸು ಏನೂ ಆನ್ ಆಗಿಲ್ಲ. ಅಲ್ಲಿ ಲೈಟ್ ಇಂಡಿಕೇಷನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಲೈಟ್ಸ್ ಆಗಲಿ, ಇನ್ ಕೇಸ್ ನಾವೇನಾದರೂ ಕಿಚನಲ್ಲಿ ಅಡುಗೆ ಮಾಡ್ಕೋಬೇಕಾದ್ರೆ ಬರೀ ಲೈಟ್ಸ್ ಡೈರೆಕ್ಟಾಗಿ ನಮಗೆ ಹಾಬಿಗೆ ಕ್ಲೀನಾಗಿ ಲೈಟ್ ಇರುತ್ತೆ. ಸೊ ಇವಾಗ 2 ಆಪ್ಷನ್ ಇದೆ. ಒಂದು ಟಚ್ ಮಾಡಿ ಆನ್ ಆಗೋದು. ಸೊ ಇದು ಆನ್ ಆಗಿದೆ ಈಗ. ಸೊ ಸ್ಪೀಡ್ ಇನ್ಕ್ರೀಸ್ ಮಾಡಿದಾಗ ನೋಡಿ ಇಲ್ಲಿ ಈ ಥರ ಇಂಡಿಕೇಶನ್ ತೋರಿಸುತ್ತೆ. ಈಗ ಆಫ್ ಮಾಡಬೇಕು ಅಂದರೆ ಸೊ ಆಫ್. ಸೊ ಈಗ ನಾನು ಒನ್ ಟೈಮ್ ಟಚ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ 3 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಇವಾಗ ಅಡುಗೆ ಎಲ್ಲ ಆದಮೇಲೆ 3 ಮಿನಿಟ್ಸ್ ಇನ್ನೂ ಹೀಟ್ ಆಗೇ ಇರೋದು ಅಬ್ಸರ್ವ್ ಆಗೋದಕ್ಕೋಸ್ಕರ ನಾವೆಲ್ಲ ಸ್ಟವೆಲ್ಲ ಆಫ್ ಮಾಡಿದ್ದಾಗ ಒಂದು 3 ಮಿನಿಟ್ಸು ರಿಮೈನಿಂಗ್ ಹೀಟೆಲ್ಲ ಸೆಕ್ಷನ್ನಲ್ಲಿ ಸೆಟ್ ಮಾಡಿಕೊಂಡು ಔಟ್ಲೆಟ್ ಆಗುತ್ತೆ. ಸೊ ಇನ್ನೊಂದು ಸತಿ ನಾವು ಪ್ರೆಸ್ ಮಾಡಿದಾಗ ಡೈರೆಕ್ಟಾಗಿ ಆಫ್ ಆಗುತ್ತೆ. ಸೊ ಈಗ ಮೋಷನ್ನೆಲ್ಲ ನೋಡ್ಬೋದು ನೀವು. ಸೊ ಮೋಷನ್ನಲ್ಲಿ ಆನ್ ಮಾಡ್ತೀನಿ, ಮೋಷನ್ ಸೆನ್ಸರ್ ಮುಖಾಂತರ ಆನ್ ಮಾಡ್ತೀನಿ. ನೋಡಿ ಆನ್ ಆಯಿತು. ಸೊ ಇನ್ನೂ ಒಂದು ಸತಿ ಹೀಗೆ ಅಂದಾಗ 2. ಸೊ ಮತ್ತು ಸ್ಪೀಡ್ ಇನ್ಕ್ರೀಸ್ ಆಯಿತು. ಸೊ ಈಗ ನಾನು ಆಫ್ ಮಾಡಬೇಕು ಅಂದರೆ ಈಗ ಬ್ಲಿಂಕ್ ಆಗ್ತಾ ಇರುತ್ತೆ. 3 ಮಿನಿಟ್ಸ್ ಇಂಟರ್ವಲಲ್ಲಿ ಆಫ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಇನ್ನೊಂದು ಸತಿ ಮೋಷನ್ ಸೆನ್ಸರಿಂದ ವೈವ್ ಮಾಡಿದಾಗ ಆಫ್ ಆಗುತ್ತೆ. ಇದು ಟೋಟಲ್ ಅನ್ಬಾಕ್ಸಿಂಗ್ ಮತ್ತು ಇನ್ಸ್ಟಾಲೇಷನ್ ರಿವ್ಯೂ. ಒಟ್ಟಲ್ಲಿ ಅಡುಗೆ ಮಾಡಿದಾಗ ಹೀಟ್ನ ಚೆನ್ನಾಗಿ ಕ್ಲೀನಾಗಿ ಅಬ್ಸರ್ವ್ ಆಗ್ತಾಯಿದೆ. ಸೊ ಏನೂ ಇಶ್ಯೂ ಇಲ್ಲ. ಸೊ ನೀವೇನಾದರೂ ಈ ಪ್ರಾಡಕ್ಟ್ನ ವಿಚಾರ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ರೈಸು ಕೂಡ ವೆರಿ ರೀಸನಬಲ್ ಆಗಿದೆ. 11,999 ನಾನು ಪರ್ಚೇಸ್ ಮಾಡಿದ್ದು. ಇದು ಬಂದು 90 ಸೆಂಟಿಮೀಟರ್ ವೈಡ್ ಇದೆ.
ಸೊ 90 ಸೆಂಟಿಮೀಟ್ರ್ ಅಂದರೆ ಆಲ್ಮೋಸ್ಟು 3 ಫೀಟ್. ಸೊ ನಾನು ಹಾಬ್ ಬಂದ್ಬಿಟ್ಟು 75 ಸೆಂಟಿಮೀಟರ್ ಇದು. ಸೊ ಅದಕ್ಕೋಸ್ಕರ ಸೆಕ್ಷನ್ ನೀಟಾಗಿ ಜಾಸ್ತಿ ಇರಲಿ ಅಂದ್ಬಿಟ್ಟು 90 ಸೆಂಟಿಮೀಟರ್ದು ಚಿಮ್ನಿನ ಸೆಲೆಕ್ಟ್ ಮಾಡಿ ಬುಕ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಸೊ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.